ಇದ್ದಾರೆ. ನಮಸ್ತೆ ಸರ್. ಸರ್ ನಮಸ್ತೆ ಸರ್. ಓಕೆ, ಹೇಳಿ, ನೀವು ಯಾವ ರೀತಿ ಒಳಿತನ್ನ ಕಂಡಿದ್ದೀರಿ, ಯಾವ ರೀತಿ ನಡ್ಕೊಳ್ತೀರಿ ದೇವಸ್ಥಾನಕ್ಕೆ ಅಂತ? ಸರ್ ನಾನೀಗ ಹಾಲಿ ಗ್ರಾಮ ಪಂಚಾಯತಿ ಒಬ್ಬ ಉಪಾಧ್ಯಕ್ಷ, ಕ್ಲಾಸ್ 1 ಕಾಂಟ್ರಾಕ್ಟ್ ಇದ್ದೀನಿ ಸರ್. ನಾನು ಆ ದೇವಸ್ಥಾನಕ್ಕೆ ಹೋದಾಗ ಒಬ್ಬ ಮಾಮೂಲಿ ಸಾಮಾನ್ಯ ಪ್ರಜೆ ಒಬ್ಬ ಅಷ್ಟೇನೆ. ನನಗೆ ಭಕ್ತ ದೇವರ ಮೇಲೆ ಒಂದು ನಂಬಿಕೆ ಇಟ್ಟು ಹೋದನಂತವನು. ಇವತ್ತು ನಾನೊಂದು ಉನ್ನತ ಸ್ಥಾನದಲ್ಲಿ ಇದ್ದೀನಿ ಅಂದ್ರೆ ಆ ದೈವ ಶಕ್ತಿ ಇರ್ತಕ್ಕಂತ ಆ ಶಕ್ತಿ ನನಗೆ ಎಲ್ಲೋ ಒಂದ್ ಕಡೆ ಒಳ್ಳೇದ್ ಮಾಡಿರೋದ್ರಿಂದ ಇವತ್ತು ನಾನು ಈ ಸ್ಥಾನದಲ್ಲಿ ಇದ್ದೀನಿ ಅನ್ನೋ ನಂಬಿಕೆ ನನಗಿದೆ. ಓಕೆ, ಈಗ ಧನಂಜಯ ಸ್ವಾಮೀಜಿ ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಇದ್ದಾರೆ ಸರ್, ನೇರವಾಗಿ ಮಾತಾಡಬಹುದು ತಾವು. ಹೇಳಿ ಹೇಳಿ ಸರ್, ಹೇಳಿ. ಮಾತಾಡಿ. ನಮಸ್ತೆ ಸ್ವಾಮೀಜಿ. ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ ಸ್ವಾಮೀಜಿ. ಏನೋ ದೇವಸ್ಥಾನಕ್ಕೆ ಬಂದಾಗಿಂದನು ಸ್ವಾಮೀಜಿ ನನಗೆ ತುಂಬಾ ಒಳ್ಳೇದಾಗಿದೆ. ನಾನಿವತ್ತು ಒಂದು ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಾನದಲ್ಲಿ ಇದ್ದೀನಿ. ಆ ಭಗವಂತನ ಇದು ಸನ್ನಿಧಿಗೆ ಬಂದಾಗಿಂದನು ನಾನು ತುಂಬಾನೇ ಎತ್ತರಕ್ಕೆ ಬೆಳೆದಿದ್ದೀನಿ ಸ್ವಾಮಿ. ಸ್ವಾಮಿ ಮಾತಾಡಿ ಗುರುಳೆ. ಮುಂದಿನ ದಿನಗಳಲ್ಲಿ ಸುಮಾರು ಸಾಮಾನ್ಯ ಜನರಿಗೂ ತುಂಬಾ ಒಳ್ಳೇದ್ ಮಾಡ್ಲಿ ಅಂತ ದೇವರ ಹತ್ರ ನಾನು ಸ್ವಲ್ಪ ಬೇಡ್ಕೋತೀನಿ ಸ್ವಾಮೀಜಿ. ಆ ಜಾಗದಲ್ಲಿರೋ ಶಕ್ತಿಯ ಮಹಿಮೆನೆ ನಮ್ಮ ಜನ ನಂಬಿಕೆ ಇಟ್ಟಿರೋದು. ಆ ಜಾಗದಲ್ಲಿ ಶಕ್ತಿ ಮಹಿಮೆ ಇಲ್ಲ ಅಂದ್ರೆ ಯಾರು ಜನ ಅಲ್ಲಿ ಬರಲ್ಲ ಗುರುಳೆ. ಲಕ್ಷಾಂತರ ಜನ ಹೊರಗಡೆಯಿಂದ ಸುಮ್ಮನೆ ಬರ್ತಾರ. 500 ರೂಪಾಯಿ 1000 ರೂಪಾಯಿ ಖರ್ಚು ಮಾಡ್ಕೊಂಡು ದೇವಸ್ಥಾನ ಯಾವ ರೀತಿ ಸ್ಟಾರ್ಟ್ ಆಯ್ತು, ಇವತ್ತು ದೇಶದಲ್ಲಿ ಯಾವ ರೀತಿ ಇವತ್ತು ಎತ್ತರವಾಗಿ ಬೆಳೀತಾ ಇದೆ ಅಂದ್ರೆ ಆ ದೈವ ಶಕ್ತಿಯಲ್ಲಿ ಇರ್ತಕ್ಕಂಥ ಶಕ್ತಿ ಇವತ್ತು ನಮ್ಮ ದೇಶಾದ್ಯಂತ ನಡೀತಾ ಇದೆ ಅಂದ್ರೆ ಆ ಶಕ್ತಿಯ ಪ್ರಭಾವ ಎಲ್ಲರ ಮೇಲೆ ಬೀರ್ಲಿ ಅಂತ ನಾನು ನಿಜವಾಗ್ಲೂ ನಿಮ್ಮ ಈ ಮಾಧ್ಯಮದ ಮುಖಾಂತರ ಎಲ್ಲಾ ಜನರಲ್ಲೂ ಕೇಳ್ಕತ್ತೀನಿ ಸ್ವಾಮಿ. ಇವತ್ತು ನಮ್ಮ ಕುಣಿಗಲ್ಗೆ ಒಂದು ಹೆಮ್ಮೆ. ಇಡೀ ನಮ್ಮ ಕುಣಿಗಲ್ ತಾಲೂಕು, ಇಡೀ ವಿಶ್ವದಲ್ಲೇ ಇಡೀ ಕುಣಿಗಲ್ ಅಂದ್ರೆ ಕುಣಿಗಲ್ ಅಂದ್ರೆ ಕುಣಿಗಲ್ ಕುದುರೆ ಪ್ರೇಮಸು. ಇವತ್ತಿನ ವಿಚಾರ ನಮ್ಮ ಕುಣಿಗಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಟ್ಟಬೇಕು. ನನ್ನ ಕುಣಿಗಲ್ ನಮ್ಮ ಇದು ಬಿದನಗರ ಗ್ರಾಮ ಇವತ್ತು ಆ ಜನ ಮೆಚ್ಚಂಗೆ ನಾನಲ್ಲಿ ಮಾಡ್ತಾ ಇಲ್ಲ. ಅಲ್ಲಿ ಭಕ್ತಾದಿಗಳು ಬಂದು ಏನ್ ಬೇಡ್ಕೊಂಡಾಗಿದ್ರೆ ಆ ಜನನೇ ಪಬ್ಲಿಕ್ ಸಿಟಿ ಮಾಡ್ತಾ ಇದ್ದಾರೆ. ಇವತ್ತು ಇಡೀ ದೇಶಕ್ಕೆ ಸತ್ಯೇಶ್ವರೇಶ್ವರ ಪುಣ್ಯಕ್ಷೇತ್ರ ಕೆಲವೊಂದು ದಿನಗಳ ಹಿಂದೆ ಇಲ್ಲ ಸಲ್ಲದ ಆರೋಪ ಅದು ಎಲ್ಲರಿಗೂ ಏಳು ಬೀಳು ಇದ್ದಿದೆ. ಆ ಭಗವಂತನ ಶಕ್ತಿ ಇರೋದ್ರಿಂದ ನೀವು ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮಿಂದ ಸುಮಾರು ಜನಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ನಿಜವಾಗ್ಲೂ ಅದನ್ನ ಹೆಮ್ಮೆ ಪಡ್ತೀನಿ ಸ್ವಾಮಿ. ಓಕೆ, ಥ್ಯಾಂಕ್ ಯು ಸರ್ ರಾಜ್ ನ್ಯೂಸ್ ಜೊತೆ ಮಾತನಾಡೋದಕ್ಕೆ. ಸರ್, ಈಗ ಸಾಕಷ್ಟು ಅಲ್ಲಿ ಸಾಮೂಹಿಕ ವಿವಾಹಗಳನ್ನು ತಾವು ಏರ್ಪಡಿಸಿದ್ರಿ. ಅಂದರೆ ಎಷ್ಟೋ ಜನರಿಗೆ ವಿವಾಹ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಕಷ್ಟ ಆಗಿರುತ್ತೆ. ಯಾಕಂದರೆ ಆರ್ಥಿಕ ಸಂಕಷ್ಟ, ಈ ರೀತಿ ನಾನಾ ಕಾರಣಗಳಿರುತ್ತೆ. ತಾವು ಎಷ್ಟು ಮದುವೆಗಳನ್ನು, ಸಾಮೂಹಿಕ ಮದುವೆಗಳನ್ನು ಅಲ್ಲಿ ಮಾಡಿಸಿದ್ದೀರಿ? ಸರ್, ಇವತ್ತಿಗೆ ನಾನು ಖಂಡಿತ 104 ಮದುವೆ ಸಾಮೂಹಿಕ ಮದುವೆ ಮಾಡಿದ್ದೀನಿ. ನನ್ನ ಸನ್ನಿಧ ಅಂದ್ರೆ ನಾನು ಫ್ರೀಯಾಗಿ ಉಚಿತವಾಗಿ. ನಾನು ಯಾರ್ದು ಇವತ್ತು ನನ್ನ ಭಕ್ತಾದಿ ಬೇಕಾದ್ರೆ ಲೈವಲ್ಲೇ ಮಾತಾಡಲಿ, ನಾನು ಒಬ್ರು ತಾವು ಸಹ ನಾನು 1 ರೂಪಾಯಿ ನಾನು ಕಾಸು ತೊಗೊಂಡಿಲ್ಲ. ನಾವು ಹೊರಗಡೆ ಚೌಲ್ಟ್ರಿ ಮದುವೆ ಮಾಡ್ಕೊತೀವಿ ಸ್ವಾಮಿ. ನೀವೇನು ದಾನ ಧರ್ಮ ಕೊಡ್ತೀರಿ ನಮಗೆ ಕೊಡಿ. ವೋಟರ್ ಐ ಡಿ, ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್, ಆಧಾರ್ ಕಾರ್ಡ್, ವೋಟರ್ ಐ ಡಿ, ಸಿ ಮಾಸ್ ಕಾರ್ಡು. ಹೊರಗಡೆ ಮದುವೆ ಮಾಡ್ಕೊತೀನಿ ಅಂದರೆ ತಾಲಿ, ಬಟ್ಟೆ, ಸಮವಸ್ತ್ರ ಇಷ್ಟು ಫ್ರೀಯಾಗಿ ಕೊಟ್ಟು ಕಳಿಸ್ತೀನಿ. ನನ್ನ ಬಡವರು ಸ್ವಾಮಿ ಇವತ್ತು 1 ರೂಪಾಯಿ ನಮ್ದು ಕೂಲಿ ಮಾಡೋಕ್ಕೂ ನಮ್ದು ದುಡ್ಡಿಲ್ಲ. ಇವಾಗ ಗಂಡಿನ ಕಡೆ ಹೆಣ್ಣಿನ ಕಡೆ ಇಬ್ಬರು ಒಪ್ಕೊಂಡಿದ್ವಿ. ನಿಮ್ಮ ಸನ್ನಿಧಾನದಲ್ಲೇ ಮದುವೆ ಮಾಡಿ ಇವತ್ತು ಒಂದು 500 ಜನ 1000 ಜನ ಬರ್ತೀವಿ. ಅಲ್ಲೇ ನೀವು ಮದುವೆ ಮಾಡ್ಕೊಂಡಿದ್ರೆ ಖಂಡಿತವಲ್ಲವೇ 104 ಮದುವೆ ಆ ಕ್ಷೇತ್ರದಲ್ಲೇ ಮಾಡ್ಕೊಟ್ಟಿದ್ದೀನಿ ನಾನು. ಇವತ್ತು ಬಡವರು ಅನ್ನೋದು ಆ ಬಡಸ್ಥಾನ ನನಗೆ ಗೊತ್ತು. ಇವತ್ತು ನಮ್ಮ ದೇಶದಲ್ಲಿ ಬಡವರು ಜನ ಬೇಜಾನ್ ಇದ್ದಾರೆ. ಆ ಕ್ಷೇತ್ರಕ್ಕೆ ಬಂದು ನನ್ನನ್ನ ಆ ಭಗವಂತನ ಬೇಡ್ಕೊಂಡಿದ್ದಾರೆ. ಆ ಭಗವಂತನ ಬೇಡ್ಕೊಂಡು ನಮ್ಗೊಂದು ಬಡವ್ರಿಗೊಂದು ದಾರಿ ಮಾಡಿ ನಮ್ಗೆ ಈ ಕ್ಷೇತ್ರದಲ್ಲಿ ಮದುವೆ ಮಾಡ್ಕೊಡಿ ಸ್ವಾಮಿ. ನಮಗೆ ನನ್ನನ್ನು ಆ ಭಕ್ತಾದಿಗಳು ಬಂದು ನನ್ನಲ್ಲಿ ಕೇಳ್ಕೊಂಡಿದ್ದಾರೆ. ಆ ಭಗವಂತನ ಕೃಪಾಶೀರ್ವಾದದಿಂದ ಆ ಕ್ಷೇತ್ರದಲ್ಲೇ ನಾನು ಉಚಿತವಾಗಿ ಸಾಮೂಹಿಕವಾಗಿ 104 ಮದುವೆ ಮಾಡ್ಕೊಟ್ಟಿದ್ದೀನಿ ಇವತ್ತಿಗೆ. ಇವತ್ತು ಮುಂದಿನ ತಿಂಗಳು ಈಗ ಮೇಡಮ್ ಅವ್ರದ್ದು ಒಂದು ಫಿಕ್ಸ್ ಆಗಿದೆ ಮದುವೆ. ಅವ್ರದ್ದೇ ಸಾಕ್ಷಿ. ಮೇಡಮ್ ಹೇಳಿ, ಮಾತಾಡಿ. ಏನಿಲ್ಲ ಸರ್, ನನ್ನ ಫ್ರೆಂಡ್ ತುಂಬ ಕಷ್ಟದಲ್ಲಿದ್ದಾರೆ. ಅವ್ರ ತಾಯಿ ತಂದೆ ಮದುವೆ ಮಾಡೋಷ್ಟು ಇಲ್ಲ. ಆ ಹುಡುಗಿ ಲವ್ ಮಾಡಿಬಿಟ್ಟಿದೆ. ಅವ್ರಮ್ಮ ಹೇಳ್ತಾರೆ ನಮ್ಮ ಕೈಯಲ್ಲಿ ಮಾಡೋಕ್ಕೆ ಶಕ್ತಿ ಇಲ್ಲಮ್ಮ ಅಂತ. ನಾನು ದೇವ್ರ ಹತ್ರ, ಸ್ವಾಮಿ ಹತ್ರ ಹೋಗಿದ್ದೆ. ಸ್ವಾಮಿ ಈ ಥರ ಬಡವ್ರಿಗೆ ಮದುವೆ ಮಾಡ್ತೀರಂತಲ್ಲ ಮಾಡಿ ಅಂತ. ಅವರು ಮಾಡಿದ್ದಾರೆ. ಆದರೂ ನಾನು ಒಂದ್ಸರಿ ಕೇಳಿದೆ ಅವ್ರನ್ನ. ಆಯಿತು, ನಿಮ್ಮ ಕಡೆ ಎಷ್ಟು ಜನ ಬರ್ತಾರೆ ಅಂತಂದ್ರು. ತಂದೆ ತಾಯಿನ ಕರೆಸಿದ್ವು. ಹುಡುಗನ ಎಲ್ಲ ಕರೆಸಿ ಇನ್ನು ಆಷಾಢ ಕಳೆದ ಮೇಲೆ ಬನ್ನಿ ಅಂತ ಹೇಳಿದ್ದಾರೆ. ಒಂದು ಡೇಟ್ ಫಿಕ್ಸ್ ಆಗಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ಓಕೆ, ಈಗ ಮತ್ತೊಬ್ರು ಭಕ್ತರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗೋವಿಂದ್ ಅಂತ. ನಮಸ್ತೆ ಸರ್. ನಮಸ್ಕಾರ ಸರ್. ಮಾತಾಡಿ ಸರ್, ತಾವು ಯಾವ ರೀತಿ ಒಳಿತನ್ನ ಕಂಡಿದ್ದೀರಾ ಆ ಕ್ಷೇತ್ರದಿಂದ ಅಂತ? ಸರ್, ಇವರು ಧನಂಜಯ ಸ್ವಾಮಿ ಅವರು ಸುಮಾರು ಈಗ ಸುಮಾರು 4-5 ವರ್ಷದಿಂದ ಅಲ್ಲಿ ಸಿದ್ದೇಶ್ವರ ದೇವಸ್ಥಾನ ಮಾಡಿದ್ದಾರೆ ಸರ್. ಅಲ್ಲಿ ನಾವು ಸುಮಾರು ಸತಿ ಹೋಗಿದೀವಿ ಸರ್. ಅಲ್ಲಿ ಹೊಸ ಏನಾದ್ರು ನಾವು ವೆಹಿಕಲ್, ನಮ್ದು ಒಂದು ಹೊಸ ಕಾರ್ ತಗೊಂಡಿದ್ದೀವಿ ಸರ್. ನಾವು ಕಾರ್ ತಗೊಂಡು ಹೋಗಿ ಅಲ್ಲಿ ಪೂಜೆ ಮಾಡ್ತಿದ್ಮೇಲೆ ನಮ್ಗೆ ತುಂಬಾ ಒಳ್ಳೇದಾಯ್ತು ಸರ್. ಅಂದ್ರೆ ಏನಾದ್ರು ಒಂದು ಶುಭ ಕಾರ್ಯ ಮಾಡ್ಬೇಕಂದ್ರೆ ಸರ್, ಅಂದ್ರೆ ಮನೆ ಕಟ್ಟೋದು, ಇಲ್ಲ ಜಮೀನ್ ಏನಾದ್ರು ಖರೀದಿ ಮಾಡೋದು, ಇಲ್ಲಾಂದ್ರೆ ಯಾವ್ದಾದ್ರು ವೆಹಿಕಲ್ ತಗೊಳೋದು, ಈ ತರದ ಏನಾದ್ರು ಇದ್ರೆ ಅಲ್ಲಿ ಹೋದ್ರೆ ಅವರು ನಮ್ಗೆ ಒಂದು ಒಳ್ಳೆ ಪೂಜೆ ಮಾಡ್ಕೊಡ್ತಾರೆ ಸರ್. ಅಲ್ಲಿ ಅವ್ರೇ ಜಾಸ್ತಿ ಅಮೌಂಟ್ ಏನ್ ತಗೊಳಲ್ಲ ಸರ್. ಅಲ್ಲಿ ಒಂದು 50 ರೂಪಾಯಿ ಅಷ್ಟೇ. ಅಂದ್ರೆ ಅಲ್ಲಿ ಯಾರೋ ಬಂದಂತ ಭಕ್ತಾದಿಗಳು ಅವ್ರ ಪ್ರೀತಿ ಸರ್ ಅದು.
ಓಕೆ, ಈಗ ಗೋವಿಂದ ಅವರೇ, ಧನಂಜಯ ಸ್ವಾಮೀಜಿ ಅವರೇ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ, ನೇರವಾಗಿ ಮಾತಾಡ್ಬೋದು ಸರ್, ಮಾತಾಡಿ. ಗುರುಗಳೇ ನಮಸ್ಕಾರ. ಹಲೋ ಗೋವಿಂದ ಅವ್ರು ಕೇಳಿಸ್ತಿದ್ಯಾ? ಮಾತಾಡ್ತಿದ್ದಾರೆ. ಸರ್ ಕೇಳಿಸ್ತಿದೆ ಸರ್. ಹಾ, ಮಾತಾಡಿ. ಧನಂಜಯ ಸ್ವಾಮೀಜಿ ಅವರೇ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ, ಮಾತಾಡಿ. ಗುರುಗಳೇ ನಮಸ್ಕಾರ, ಮಾತಾಡಿ. ನಮಸ್ಕಾರ ಸ್ವಾಮಿಗಳೇ. ಹಾ ನಮಸ್ಕಾರ ಗುರುಗಳೇ, ನಮಸ್ಕಾರ. ಹೇಳಿ ಗುರುಗಳೇ. ನಾವು ಒಂದ್ಸತಿ ಬರ್ತೀವಿ ಸ್ವಾಮಿಗಳೇ. ನಮ್ಗೆ ಸ್ವಲ್ಪ ಅದೇ ಅಲ್ಲಿ ಬಂದಿದ್ವಲ್ಲ ಹೋದ್ ಸತಿ, ನಾವು ನಮ್ಗೆ ಚೆನ್ನಾಗಿ ಪೂಜೆ ಮಾಡ್ಕೊಟ್ಟಿದ್ರಿ, ಇವೆಲ್ಲ ಒಳ್ಳೇದಾಯ್ತು ಗುರುಗಳೇ, ಸ್ವಾಮಿಗಳೇ. ಯಾರೇ ಒಂದು ಪ್ರಜೆ ಬರ್ಲಿ, ಇಡೀ ನನ್ನ ಕ್ಷೇತ್ರದಲ್ಲಿ ಯಾರೇ ಒಂದು ಪ್ರಜೆ, ಒಂದು ಭಕ್ತಾದಿ, ಒಂದು ಮಗು ಸಹ ಬರ್ಲಿ, ಒಂದು ಒಳ್ಳೆ ಒಂದು ಶ್ರದ್ಧೆ, ಒಂದು ಪ್ರೀತಿ, ಒಂದು ವಿನಯ, ಆ ಜಾಗದಲ್ಲಿ ನಾನು ಅದೇ ಕೆಲಸ ನಾನು ಮಾಡೋದು. ಸ್ವಾಮಿಗಳೇ, ನಾವು ತುಂಬಾ ಜನಕ್ಕೆಲ್ಲ ಹೇಳಿದ್ವು, ಇಲ್ಲೆಲ್ಲ ತುಂಬಾ ಜನ ಎಲ್ಲ ಬಂದಿದ್ದಾರೆ. ನಾವು ಬಂದಾದ್ಮೇಲೆ ತುಂಬಾ ಜನ ಬಂದಿದ್ದಾರೆ ಸ್ವಾಮಿಗಳೇ ನಿಮ್ಮ ಹತ್ರ. ಆ ಜಾಗದಲ್ಲಿ ಸತ್ಯ ಇರುತ್ತೆ ತಾನೇ ಬರೋದು, ಸತ್ಯ ಇಲ್ಲದ್ರೆ ಯಾರು ಬರ್ತಾರೆ? ಅದಕ್ಕೋಸ್ಕರ ಸತ್ಯ ಶನೇಶ್ವರ ಅಂತ ಹೆಸರಿಕಿರೋದು ಆ ಜಾಗದಲ್ಲಿ. ಕೆಲವರೆಲ್ಲ ಸ್ವಾಮಿಗಳೇ ಕೆಲವರೆಲ್ಲ ಅಲ್ಲಿ ಅಪಪ್ರಚಾರ ಮಾಡಿದ್ರು. ಅದೇ ಗೊಂದಲಗಳ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಗೊಂದಲಗಳ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರಿಗೆಲ್ಲ ಇವತ್ತು ಅನುಭವಿಸಿದ್ರೆ ಸ್ವಾಮಿಗಳೇ. ಹಾ ಖಂಡಿತ. ಭಗವಂತನೇ ಮುಂದೆ, ಆ ಭಗವಂತನೇ ತೋರಿಸ್ತಾನೆ. ನಾನು ಅದ್ರ ಬಗ್ಗೆ ಕೆಲವರು ಮಾಧ್ಯಮಗಳ ಇನ್ನೊಂದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳಕ್ವಲ್ಲ. ಆ ಕ್ಷೇತ್ರದಲ್ಲಿ ಕಷ್ಟ ಅಂತ ಬರ್ತಾರೆ, ಆ ಜನನ ಕಷ್ಟಕ್ಕೆ ನಾನು ಸ್ವಂತ ಜಾಗದಲ್ಲಿ ಇದ್ದೀನಿ. ನಾನು ಆ ಬಡವ್ರ ಹೊಟ್ಟೆ ಮೇಲೆ ಹೊಡೆದು ನಾನು ಕಿತ್ಕೊಂಡು ತಿನ್ಬೇಕು ಅನ್ನೋದ್ರ ಆ ಜಾಗದಲ್ಲಿ ನಿಂತಿಲ್ಲ. ಆ ಸತ್ಯಾನ ಕ್ಷೇತ್ರದಲ್ಲಿ 10 ಜನರಿಗೆ, ಇಡೀ ನನ್ನ ಭಕ್ತಾದಿಗಳ ಸಮೂಹಕ್ಕೆ ಆ ಜಾಗದಲ್ಲಿ ನಾನು ಒಂದು ಬಡವ್ರ ಮಕ್ಳಿಗೆ, ಒಂದು ಬಲ್ಲಿಗರಿಗೆ, ಎಂಥವ್ರಿಗಾದ್ರೆ ಸರ್ ಒಂದು ಮ್ಯಾಲ್ ಕೆತ್ತಬೇಕು, ಆ ಭಗವಂತನ ಕಡೆಯಿಂದ ಒಳ್ಳೇದು ಮಾಡಬೇಕು, 100 ಜನಕ್ಕೆ ನಾವು ಕೈ ಹಿಡಿಬೇಕು. ಇನ್ನು ಮುಂದೆ ಆ ಭಗವಂತನ ಶಕ್ತಿ ಕೊಡ್ಲಿ. ನನ್ನ ಭಕ್ತಾದಿಗಳು ಇವತ್ತು ಎಲ್ಲ ಬಡವರು ಬರ್ತಾರ ಜಾಗದಲ್ಲಿ. ನಾನು ಬಡವರು ಅಂದ್ರೆ ನನ್ನ ಪ್ರೀತಿ ಜಾಸ್ತಿ ನನಗೆ. ಓಕೆ, ಧನ್ಯವಾದಗಳು ಗೋವಿಂದ ಅವರೇ ರಾಜ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಸರಿ, ಇನ್ನು ಆ ಪೂಜೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಯಾವ್ಯಾವ ರೀತಿ ಪೂಜೆಗಳು ನಡೆಯುತ್ತೆ ಅಂತ ಹೇಳಿ. ಹೌದು, ಅದೇ ವಿಚಾರವಾಗಿ ಮಾತಾಡ್ತಾ ಇರುವಾಗ ಹೇಳ್ತೀವಿ, ಕಷ್ಟ ಅಂತ ಬಂದಾಗ ನಾವು ಎಲ್ಲಿ ಹೋಗ್ತೀವಿ? ದೇವಸ್ಥಾನಕ್ಕೂ ಹೋಗ್ತೀವಿ. ಆ ದೇವಸ್ಥಾನಕ್ಕೆ ಹೋದ್ರೆ ನೆಮ್ಮದಿ ಅನ್ನೋದು ಸಿಗ್ತಾ ಇದೆ ಬಹಳ ಜನರಿಗೆ. ಎಷ್ಟೋ ಜನರಿಗೆ ಒಂದು ವಿಚಾರ ಇದೆ, ಅಂದ್ರೆ ಶನಿ ದೇವರು, ಶನಿ ಅಂದ್ರೆ ಬರೀ ಕಾಟ ಕೊಡೋದಕ್ಕೆ ಮಾತ್ರ ಇದ್ದಾನೆ. ಹೌದು, ಸತ್ಯವಾದಂತದ್ದು. ಸಪ್ತಮ, ಅಷ್ಟಮ, ಪಂಚಮ ಅಂತ ನಾವು ಹೇಳ್ತೀವಿ. ಅದು ಆ 3 ಮನೆಯಲ್ಲಿ ಬಂದಾಗ ಬಹಳ ಕಷ್ಟವನ್ನು ಕೊಡ್ತಾನಂತೆ. ಅದು 3 ರೀತಿಯಲ್ಲಿ, ಹಾಗೆ ಆರ್ಥಿಕ, ದೈಹಿಕ, ಮಾನಸಿಕ 3. ಆ 3 ಎಲ್ಲಿ ಸಿಗ್ತದೆ ಅಂತ ನಾವು ಹುಡ್ಕೊಂಡು ಹೋಗ್ತೀವಿ. ಹುಡ್ಕೊಂಡು ಹೋದಾಗ ಸಿಗುವಂಥದ್ದು, ಆಗ್ಲೇ ಹೇಳಿದ್ರು, ವಿವಾಹ ಭಾಗ್ಯ ಬಂತು, ಸರಿ, ಅವನಿಗೆ ಜಾಗ ಬೇಕಲ್ವಾ? ಯಾವುದೇ ರೀತಿಯಾದಂಥ ಹಣ ಇಲ್ದೇನೆ ನಾನು ಮದುವೆ ಆಗ್ಬೇಕು ಅಂದ್ರೆ ಆಗ್ಲಿಕ್ಕೆ ಮನುಷ್ಯನಿಗೆ ಆಗ್ಲಿಕ್ಕಿಲ್ಲ. ಆದ್ರೆ ಮತ್ತೊಂದು ವಿಚಾರವಾದಂತಂದ್ರೆ, ಶನೇಶ್ವರನಲ್ಲಿ ಮದುವೆ ಆಗ್ತಾ ಇದ್ದಾರೆ ಅಂತಂದ್ರೆ ಬಹಳ ಆಶ್ಚರ್ಯವಾದಂಥದ್ದು, ಎಲ್ಲೂ ನಾನು ಕೇಳಿರ್ಲಿಕ್ಕಿಲ್ಲ. ಆ ದೇವಸ್ಥಾನದ ಈಗ ಅವರು ಹೇಳಿದಂತೆ ಬಹಳ ಮದುವೆಯನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ 500 ಸಂತಾನ ಭಾಗ್ಯ ಆಗಿದೆ ಅಲ್ಲಿ ಬಂದಂತಹ 500 ಜನರಿಗೆ ಗಂಡು ಮಕ್ಕಳೇ ಆಗಿದೆ. ವಿಶೇಷವಾದಂಥದ್ದು. ಆ ರೀತಿಯಲ್ಲಿ ಅವರ ಹರಕೆ, ಅವರ ಸೇವೆ, ಅವರ ಭಕ್ತಿ, ಅವರ ಶ್ರದ್ಧೆ, ಅವ್ರು ಏನ್ ಮಾಡಿದಾರೋ ಏನ್ ಬಿಟ್ಟಿದಾರೋ ಅವ್ರ ಮನಸ್ಸಿನಲ್ಲಿ ಭಾವನೆಯಿಂದ ಭಕ್ತಿಯಿಂದ ಒಂದು ಪ್ರಾರ್ಥನೆ ಮಾಡ್ಕೊಂಡು ಹೋದ್ರೆ ಸಾಕು, ಆ ರೀತಿಯಲ್ಲಿ ವರವನ್ನು ಕೊಡ್ತಾನೆ. ಸತ್ಯವಾದಂಥದ್ದು. ವಿಶೇಷವಾಗಿ ಶನಿ ಹೆಗಲೇ ಇರ್ದ ಅಂತಂದ್ರೆ ಅವನು ಬಹಳ ಭೂಮಿಯಲ್ಲಿ ಆರಾಧಿಸಬೇಕು, ಆರಾಧಿಸಬಾರ್ದು ಅನ್ನೋದೇ ಒಂದು ಸಮಸ್ಯೆ. ಶನೇಶ್ವರನ ಹತ್ರ ಹೋದಾಗ ಆರಾಧಿಸಬೇಕಾಗ್ತದೆ. ಹೇಗೆ ಅಂತಂದ್ರೆ, ನಾವು ಅಲಂಕಾರವನ್ನು ಮಾಡಿದ್ರೆ ನಾವು ಆನಂದವನ್ನು ಪಡ್ತೀವಿ. ಆದ್ರೆ ಭಗವಂತನಿಗೆ ಹಾಗಲ್ವಂತೆ. ನಾವು ಹೇಗೆ ಭಕ್ತಿಯಿಂದ ಒಂದು ದಳವನ್ನು ಹಾಕಿದ್ರು ಸಾಕಂತೆ, ಒಂದು ನೀರನ್ನು ಹಾಕಿದ್ರು ಸಾಕಂತೆ, ಅವನು ಸಂತುಷ್ಟನಾಗ್ತಾನಂತೆ. ಆ ರೀತಿಯಲ್ಲಿ ಆ ಕ್ಷೇತ್ರದಲ್ಲಿ ಸತ್ಯವಾಗಿ ಶನೇಶ್ವರ ನೆಲೆದಿದ್ದಾನೆ. ಎಲ್ಲ ಭಕ್ತರಲ್ಲಿ ಕೇಳುವಂಥದ್ದು ಅದೇನೆ. ಬನ್ನಿ, ಆ ದರ್ಶನವನ್ನು ಮಾಡಿ. ಅದೇ ರೀತಿಯಾಗಿ ಅರ್ಚಕಸ್ಯ ಪ್ರಭಾವ ಹೇಳಿದೆ, ಅಲ್ಲಿರುವಂತಹ ಧನಂಜಯ ಸ್ವಾಮಿ ಇರಲಿ ಕೇಳ್ಕೊಳ್ಳಿ. ಯಾಕಂದ್ರೆ ಭಗವಂತ ಅವ್ರ ರೂಪದಲ್ಲೇ ಇದ್ದಾನೆ. ಅವ್ರು ಕೊಟ್ಟಂತಹ ಒಂದು ವಸ್ತು ಯಾವುದೇ ಇರ್ಬೋದು, ಹೂವ ಇರ್ಬೋದು, ತೀರ್ಥ ಇರ್ಬೋದು, ಯಾವ್ದೊಂದು ದ್ರವ್ಯ ಇರ್ಬೋದು, ಅದು ಸ್ವೀಕರಿಸಿದ್ರೆ ಸಾಕು, ವರವನ್ನೇ ನೀಡ್ತಾ ಇರುವಂತ ಮಾತನ್ನ ನಾನು ಹೇಳ್ತೀನಿ. ಇನ್ನು ಭಕ್ತಾದಿಗಳಿಂದ ಯಾವ ರೀತಿಯಾದಂತಹ ರೆಸ್ಪಾನ್ಸ್ ಸಿಗ್ತಾ ಇದೆ ನಿಮ್ಗೆ? ಯಾವ ರೀತಿ ಸಹಾಯ ಹರಿದು ಬರ್ತಾ ಇದೆ ಅಂತ? ಸರ್, ಭಕ್ತಾದಿಗಳಿಗೆ ಅನುಕೂಲ ಆಗಿರೋದ್ರಿಂದನೇ ಅವ್ರ ಕೈಲಾದಂಥ ಸೇವೆನ ಮಾಡ್ತಾ ಇದ್ದಾರೆ ಸರ್. ಆಲ್ಮೋಸ್ಟ್ ಆಲ್ ಸೋಮವಾರ ಮತ್ತು ಶನಿವಾರ ಸಾಕಷ್ಟು ಜನ ಸೇರ್ತಾರೆ ಬಿಡ್ರಿ. ಮತ್ತು ಅವರೇನೆ ಇಂಡಿಪೆಂಡೆಂಟಾಗಿ ಬಂದು ಇಡೀ ಟೆಂಪಲನ್ನು ಕ್ಲೀನ್ ಮಾಡಿ, ಮತ್ತು ಎಲ್ಲ ಅವರೇನೆ ಸಿಂಗರಿಸಿ, ಅವರೇ ಪೂಜೆ ಮತ್ತು ಪ್ರಸಾದ ಎಲ್ಲ ಹಂಚುತ್ತಾ ಇದ್ದಾರೆ. ಜೊತೆಗೆ ಪೂಜೆ ಅವ್ರಿಗಿಂತ ಒಳ್ಳೇದಾಗಿರೋದ್ರಿಂದ ಕೈಲಾಸ ಸಹಾಯನೂ ಸಹ ಮಾಡ್ತಾ ಇದ್ದಾರೆ ಸರ್ ದೇವಸ್ಥಾನದ ಅಭಿವೃದ್ಧಿಗಾಗಿ. ಓಕೆ ಓಕೆ ಮೇಡಮ್, ಕೊನೆಯದಾಗಿ ಏನು ಹೇಳ್ತೀರಾ ಮೇಡಮ್? ಸರ್, ಕೊನೆಯದಾಗಿ ಏನು ಹೇಳಬೇಕು ಅಂದರೆ, ನಾನು ತುಂಬ ಇಷ್ಟಪಡ್ತೀನಿ ಅಂದರೆ, ಬಡವರು ಬಗ್ಗರು ಸಾವುಕಾರರು ದೇವಸ್ಥಾನಕ್ಕೆ ಹೋದ್ರೆ ಒಂಥರ ನೋಡ್ತಾರಲ್ಲ, ಆ ಥರ ಇಲ್ಲ ಇವರು. ಏನು ಗೊತ್ತಾ, 10 ರೂಪಾಯಿ ಹಾಕೋ ಜಾಗದಲ್ಲಿ 1 ರೂಪಾಯಿ ಹಾಕಿದ್ರು ಮಂಗಳಾರತಿ ಕೊಟ್ಟರೆ ತೃಪ್ತಿಯಿಂದ ಪೂಜೆ ಮಾಡಿಕೊಡ್ತಾರೆ. ಅದೊಂದು
ಆಮೇಲೆ ನನ್ನ ಫ್ರೆಂಡಾಗೆ ಅವತ್ತು ನನ್ನ ಮಕ್ಕಳಿಲ್ಲ ಕರ್ಕೊಂಡೋಗು ಅಂತ ಹೇಳಿದ್ಲು. ಆಮೇಲೆ 9 ದಿವಸ ಹೇಳಿದ್ರು ಅವರು, 9 ವಾರ ಬಂದು ಇಲ್ಲಿ ನೀರು ಇಕ್ಕೋಬೇಕು ಅಂತ ಮಾಡಿಕೊಂಡು ಅಲ್ಲೇ ಬಟ್ಟೆ ಎಲ್ಲ ಇದು ಮಾಡಿಕೊಂಡು ಇದು ಪ್ರದರ್ಶನ ಹಾಕಿ ಎಲ್ಲ ಮಾಡಿದಾಗ ಅವಳಿಗೆ ಗಂಡು ಮಗು ಆಯಿತು. ಗಂಡು ಮಗು ಆದಾಗ ಮೊನ್ನೆ ಡೀಸೆಂಟಾಗಿ ಒಂದು 4 ವಾರ ಆಯ್ತೇನೋ, ಅವಾಗ ನಾಮಕರಣ ಅಲ್ಲೇ ಮಾಡಿದ್ದಾರೆ. ಅಲ್ಲೇ ದೇವಸ್ಥಾನದಲ್ಲಿ ಬಂದು ನಾಮಕರಣ ಮಾಡಿ ಸ್ವೀಟ್ ಹಂಚಿ ಮನೆಯವರೆಲ್ಲ ಬಂದು ನಮಗೆ ತುಂಬಾನೇ ಖುಷಿ ಆಯ್ತು ಸರ್. ನಿಜವಾಗ್ಲೂ ಈ ತರ ಒಂದು ಶಕ್ತಿ ಇದೆಯಲ್ಲ ದೇವರಲ್ಲಿ ಅನ್ನೋದು ನಮಗೆ ಇವತ್ತೇ ಹೇಳ್ತಾ ಇದ್ದೀನಿ. ನಾನು ಅನ್ನ ತಿನ್ನೋದು ಅವರಿಂದ ಸರ್. ಓಕೆ, ಕೊನೆಯದಾಗಿ ಶನಿದೇವರ ಅನುಗ್ರಹವನ್ನ ಪಡ್ಕೊಳ್ಬೇಕು ತಾವು ಅಂತಾದ್ರೆ ಏನ್ ಮಾಡಬೇಕು ಅಂತ? ಅದೇ ಆಗಲೇ ಹೇಳಿದಂತೆ ವಿಶೇಷವಾಗಿ ಅಲ್ಲಿ ಅಭಿಷೇಕ ಪ್ರಿಯ ಅಂತ ನಾನು ಕಂಡುಕೊಂಡಿದ್ದೀನಿ. ಮತ್ತೊಂದು ಅದೇ ರೀತಿಯಾಗಿ ಅವರು ಹೇಳುವಂತಹ ಹಾದಿ ಅಂದ್ರೆ ಯಾವ ರೀತಿಯಾಗಿ ಅವರು ಹೇಳ್ತಾರೋ ಆ ರೀತಿಯಲ್ಲಿ ಹವನಾದಿಗಳನ್ನ ಅಥವಾ ಅರ್ಚನೆಗಳನ್ನ ಅಥವಾ ಅಭಿಷೇಕಗಳನ್ನ ಅಥವಾ ಅವರ ಮನಸ್ಸಿಗೆ ಬಂದಂತೆ ದಾನಾದಿಗಳನ್ನ ಮಾಡಿದ್ರೆ ಆ ವರವನ್ನು ನೀಡ್ತಾನೆ ಅಂತ. ಖಂಡಿತ. ದಾನಗಳು ಅಂದ್ರೆ ಯಾವ ಸ್ವರೂಪದಲ್ಲಿ ಕೊಡ್ಬೇಕಾಗತ್ತೆ? ಸ್ವರೂಪ ಅಂತ ಬಂದಾಗ ಶನೇಶ್ವರನಿಗೆ ಎಳ್ಳು ಬಹಳ ಶ್ರೇಷ್ಠವಾದಂಥದ್ದು, ಎಳ್ಳು ದಾನವನ್ನು ಮಾಡುವಂಥದ್ದು, ಅಥವಾ ಕಪ್ಪು ಎಳ್ಳು. ಕಪ್ಪು ಎಳ್ಳು. ಅದೇ ರೀತಿಯಾಗಿ ಕಬ್ಬಿಣವನ್ನು ದಾನವನ್ನು ಮಾಡುವಂಥದ್ದು, ಅಥವಾ ಇಲ್ಲ ಅಂತಾದ್ರೆ ಎಣ್ಣೆಯನ್ನು ದಾನವನ್ನು ಮಾಡುವಂಥದ್ದು, ಆ ರೀತಿಯಲ್ಲಿ ದಾನ ಧರ್ಮವನ್ನು ಮಾಡುವಂಥದ್ದು. ಖಂಡಿತ. ಈಗ ಕೆಲವರಿಗೆ ಶ್ರೀ ಕ್ಷೇತ್ರಕ್ಕೆ ಬರೋದಕ್ಕೆ ಸಾಧ್ಯವಾಗ್ತಾ ಇರೋದಿಲ್ಲ. ಅಂದ್ರೆ ಬೇರೆ ಬೇರೆ ಈಗ ಅಮೆರಿಕ ಈ ತರ ಬೇರೆ ಬೇರೆ ವಿದೇಶಗಳಲ್ಲೂ ಕೂಡ ಭಕ್ತರಿರ್ತಾರೆ. ಅವ್ರು ಯಾವ ರೀತಿಯಾದಂತಹ ಹರಕೆಗಳನ್ನು ಹೊರಬಹುದು, ಅವ್ರು ಯಾವ ರೀತಿ ಅನುಗ್ರಹಗಳನ್ನ ಪಡೆದು? ಹೌದು, ಅಲ್ಲಿ ಆ ಕ್ಷೇತ್ರದಲ್ಲಿ ವಿಶೇಷವಾಗಿ ನಾವು ಬಂದಿರುವಂತಹ ನಮ್ಮ ಧಾರ್ಮಿಕ ವಿಚಾರದಲ್ಲಿ ನಾವು ಯಾವುದೇ ದೇಶದಲ್ಲಿ ಯಾವುದೇ ಜಾಗದಲ್ಲಿ ಇರಲಿ, ಆ ಜಾಗದಲ್ಲಿ ಕುಳಿತು ಆ ದೇವತೆಯ ಪ್ರಾರ್ಥನೆಯನ್ನು ಮಾಡಿ ಒಂದು ಹರಕೆಯನ್ನು ಕಟ್ಟಿದ್ರೆ ಸಾಕಂತೆ. ಅವನ ಕೈಯಲ್ಲಿ ಏನಿದೆ, 1 ರೂಪಾಯಿ ಇದೆಯಾ, 1 ರೂಪಾಯಲ್ಲಿ ಒಂದು ಬಟ್ಟೆಯಲ್ಲಿ ಕಟ್ಟಿಟ್ರೆ ಅವನು ವರವನ್ನು ನೀಡ್ತಾನೆ. ವರವನ್ನು ನೀಡಿ ಒಂದು ವರ್ಷದ ಒಳಗೆ ದರ್ಶನವನ್ನು ಮಾಡಬೇಕು, ಹರಕೆಯನ್ನು ತೀರಿಸಬೇಕು ಅಂತ ಹೇಳ್ತೀವಿ. ಖಂಡಿತ. ಇನ್ನು ಸಾಕಷ್ಟು ಜನ ಬರ್ತಾರೆ, ಆದ್ರೆ ಯಾರಿಗೂ ಕೂಡ ಶ್ರೀ ಕ್ಷೇತ್ರದಲ್ಲಿ ತಾರತಮ್ಯ ಮಾಡೋದಿಲ್ಲ. ಜೊತೆಗೆ ಯಾವುದೇ ರೀತಿಯಾದಂತಹ ಜಾತಿ ಇದೆಲ್ಲ ಅಲ್ಲಿ ಒಳಗೆ ನುಸುಳೋ ಸಾಧ್ಯನೇ ಇಲ್ಲ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಲ್ಲಿ ಯಾವುದೇ ಮತಭೇದ ಆಗಿರ್ಬೋದು, ಧರ್ಮಭೇದ ಆಗಿರ್ಬೋದು, ಜಾತಿ ಭೇದ ಆಗಿರ್ಬೋದು, ಲಿಂಗ ಭೇದ ಆಗಿರ್ಬೋದು, ಎಲ್ಲಾ ಧರ್ಮದ ಯಾವುದೂ ಇಲ್ಲ ಸರ್. ಸರ್, ನಾನು ಕಣ್ಣಿಂದ ನೋಡಿರೋ ಹಂಗೆ ಮುಸಲ್ಮಾನರು ಮೊಹಮ್ಮದಿಯರು ಸಹ ದೇವಸ್ಥಾನಕ್ಕೆ ಬಂದು ದೂರದಿಂದ ಒಂದು ದರ್ಶನವನ್ನ ಪಡ್ಕೊಂಡಿದ್ದಾರೆ. ಮತ್ತೆ ಎಲ್ಲ ವರ್ಗದವರು ಸಹ ಬಂದು ಅಲ್ಲಿ ಯಾವುದೇ ರೀತಿ ತಾರತಮ್ಯ ಇಲ್ಲ, ಎಲ್ಲಾರನ್ನು ಸರದಿಲ್ ಬರ್ತಾರೆ. ಅವನು ಶ್ರೀಮಂತ ಬರಲಿ ಅವನೂ ಸರ್ದಿನೇ, ಮತ್ತೆ ಬಡವ ಬರಲಿ ಪ್ರತಿಯೊಬ್ಬನಿಗೂ ಸೇಮ್ ಸರ್ದಿಲೆ, ಸೇಮ್ ಹೂವು ಪುಷ್ಪಾರ್ಚನೆ ಮತ್ತು ಸೇಮ್ ಪ್ರಸಾದ. ಅಲ್ಲೇ ಇವನು ಮಿನಿಸ್ಟ್ರು ಅಂತನೋ ಅಥವಾ ಇವನು ಶ್ರೀಮಂತ ಅಂತನೋ ಪ್ರತ್ಯೇಕವಾದ ಹೊಸ್ತಾಗೇನು ವಿಶೇಷವಾದೇನಿಲ್ಲ. ಆಲ್ ಆರ್ ಈಕ್ವಲ್. ಇನ್ನೊಂದೇನು ಸರ್, ಭಗವಂತನ ಮುಂದೆ ಏನೈತೆ? ಕರೆಕ್ಟ್. ಅವ್ರವರ ಫಲಾನುಫಲ ಅವ್ರಿಗೆ ಸೇರಿತ್ತು. ಆಮೇಲೆ ಸ್ವಾಮೀಜಿ ಅವ್ರಿಗೆ ನಾನು ನನ್ನ ವೈಯಕ್ತಿಕ ಒಂದು 4 ಮಾತಾಡೋದೇನು ಇಷ್ಟಪಡ್ತೀನಿ ಅಂದರೆ, ಸ್ವಾಮೀಜಿ ಅವರು ಕೇವಲ ಬರೀ ಅವರ ಟೆಂಪಲ್ಗಾಗಿ ಅವ್ರ ಕುಟುಂಬಕ್ಕಾಗಿ ಒಂದು ನಯಾ ಪೈಸನು ಬಳಸ್ತವ್ರಲ್ಲ. ಟೆಂಪಲ್ ಅಭಿವೃದ್ಧಿ ಮತ್ತು ಸಾಮಾಜಿಕ ಕಳಕಳಿ ಇಟ್ಕೊಂಡು ಬಡವರಿಗೆ ದಾನ ಮಾಡ್ತಾವ್ರೆ ಸರ್. ಯಾರೇ ಈಗ ನಾನು TV9ನಲ್ಲಿ ನೇರ ನಾನು ಈ TV ಒಂದು ಸ್ಟುಡಿಯೋದಲ್ಲಿ ಹೇಳ್ತಿದ್ದೀನಿ, ನನ್ನೇ ಶನಿವಾರನೂ ಸಹ ಒಬ್ಳು ಅಂಗವಿಕಲೆ ಸರ್, ಅವ್ರಿಗೆ ವಾಲಂಟ್ರಿ ಇವರು 25,000 ರೂಪೀಸ್ ಚೆಕ್ ಕೊಟ್ಟರು. ಜೊತೆಗೆ ಆ ಅಂಗವಿಕಲ ಮಹಿಳೆಯನ್ನ ದತ್ತು ತಗೊಂಡ್ರು. ಸರಿ. ಅಪ್ ಟು ಅವ್ರು ತೀರೋವರೆಗೂ ಸಹ ಪ್ರತಿ ತಿಂಗಳು ನಾನು 2,000 ಹಣನ ನಾನು ನನ್ನ ಟೆಂಪಲ್ ಇಂದ ಕೊಡ್ತೀನಿ ಅಂತ. ಇಂಥ ಕಾಳಜಿ ಇರೋರು ಬೇಕಲ್ವ ಸರ್ ಸಮಾಜಕ್ಕೆ? ಸರ್, ಕೊನೆಯದಾಗಿ ಇಡೀ ನನ್ನ ದೇಶಕ್ಕೆ ಹೇಳೋದು ಇಷ್ಟೇ, ಆ ಜಾಗದಲ್ಲಿ ಆ ಸತ್ಯ ಇದೆ, ಆ ಸತ್ಯಕ್ಕೆ ಶನೇಶ್ವರ ನೆಲೆಗೊಂಡಿದ್ದಾನೆ. ಇವತ್ತು ಎಂತೆಂಥವ್ರು ಬಹಳ ಕಷ್ಟದಲ್ಲಿದ್ದಾರೆ. ಬನ್ನಿ ಆ ಕ್ಷೇತ್ರಕ್ಕೆ ಬಂದು ನೀವು ಒಂದು ಭಗವಂತನ ಸಂಕಲ್ಪ ಮಾಡ್ಕೊಳ್ಳಿ, ಅಲ್ಲಿ ಬಂದು ಬೇಡ್ಕೊಳ್ಳಿ, ಆ ಭಗವಂತನ ಮರೆ ಹೋಗಿ, ಖಂಡಿತವೂ ಎಲ್ಲರೂ ಒಳ್ಳೆಯದಾಗ್ತದೆ. ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇವತ್ತು ನಮ್ಮ ಕುಣಿಗಲ್ ನಾಗರಿಕ ಬಂಧುಗಳು, ನಮ್ಮ ಕುಣಿಗಲ್ ಬಿದಿನಗರ ಗ್ರಾಮ, ಅವರ ನನ್ನ ಅಣ್ಣ ತಮ್ಮಂದಿರೋ ಭಕ್ತಗಳ ಸಮೀಪದಿಂದ ಆ 151 ಅಡಿ ಆಂಜನೇಯ ಎದುಳ್ತಿದೆ. ಇಡೀ ನನ್ನ ದೇಶದ ಜನ ಆರ್ಥಿಕ ಸ್ಥಿತಿಯಾಗಿರ್ಬೋದು, ಏನೇ ಆಗಿರ್ಬೋದು, ಇವತ್ತು ಮೊದಲು ನನ್ನ ಕುಣಿಗಲ್ ಗ್ರಾಮ, ಕುಣಿಗಲ್ ಪಟ್ಟಣ, ಕುಣಿಗಲ್ ನಗರ, ಬಿದಿನಗರ ಗ್ರಾಮ, ಇವತ್ತು ಅಲ್ಲಿರೋರಲ್ಲ ನನ್ನ ಅಪಾರ ನನ್ನ ಬಂಧುಗಳೇ. ನಾನು ಯಾರು ಹಿತೈಷಿಗಳಲ್ಲ, ಯಾರು ನನಗೆ ದ್ವೇಷವಿಲ್ಲ. ಎಲ್ಲರೂ ಕೈ ಜೋಡಿಸಿ ಆ ಭಗವಂತನ 151 ಅಡಿ ಆಂಜನೇಯನ ಯಾವುದೋ ಮಟ್ಟಕ್ಕೆ ನನ್ನ ಇಡೀ ದೇಶದ ಜನ ತಗೊಂಡೋಯ್ತಾ ಇದ್ದಾರೆ. ಇಡೀ ದೇಶದ ಜನ ಯಾವುದೋ ಒಂದು ಮಟ್ಟಕ್ಕೆ ತಗೊಂಡೋಯ್ತಾ ಇದ್ದಾರೆ. ಇವತ್ತು ನನ್ನ ಅಹಂಕಾರದಿಂದ ಮಾತಾಡ್ತಾಯಿಲ್ಲ, ದುರಹಂಕಾರದಿಂದ ಮಾತಾಡ್ತಾಯಿಲ್ಲ. ಇವತ್ತು ನನ್ನ ಬಂಧುಗಳು, ನಮ್ಮ ಕುಣಿಗಲ್ ಪಟ್ಟಣದ ನಾಗರಿಕ ಬಂಧುಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಅಲ್ಲಿ ನಿಂತ್ಕೊಂಡು ಆ ವಾಲಂಟಿಯರಾಗಿ ಬಂದು ಆ ಭಗವಂತನ ಎತ್ಕೊಂಡು ಹೋಗ್ತಾ ಇದ್ದಾರೆ. ಅದು 151 ಅಡಿ ಆಂಜನೇಯ ನಮ್ಮ ಹಿಂದೂ ದೇವಸ್ಥಾನ, ನಮ್ಮ ಕುಣಿಗಲ್ ಪಟ್ಟದಲ್ಲಿ ಬಂದು ನೆಲೆಸಿದ್ದಾನೆ. ಇವತ್ತು ಎಲ್ಲರೂ ಕೈ ಜೋಡಿಸಿದ್ದಾರೆ. ನಮ್ಮ ಕುಣಿಗಲ್ ಜನ ಆಗಿರ್ಬೋದು, ನಮ್ಮ ಬಿದಿನಗೆರೆ ಗ್ರಾಮ ಮೊದಲು, ಇವತ್ತೆಲ್ಲ ಹೊರದೇಶ
ಹೊರರಾಜ್ಯ ಎಲ್ಲರೂ ಸಹ ಬಂದು ವಾಲಂಟಿಯರ್ಗೆ 151 ಆಂಜನೇಯ ಕಟ್ತಾ ಇದ್ದಾರೆ. ಆ ಕ್ಷೇತ್ರದಲ್ಲಿ ಸತ್ಯವಾಗಿದ್ದಾನೆ. ಎಲ್ಲರೂ ಇಡೀ ಭಕ್ತ ಸಮೂಹಗಳು ಬಂದು ಮೊರೆ ಹೋಗಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಿದೆ. ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಾನು ಮಾಡೋದು ಇಷ್ಟೇ, ಆ ಭಗವಂತ ಬಡವರು ಬರಲಿ, ಬಲ್ಲಿಗರು ಬರಲಿ, ಶ್ರೀಮಂತರು ಬರಲಿ, ನಾನು ಹಣ ಬೇಡಲ್ಲ. ನನ್ನ ಕೈಲಿಂದ ಭಗವಂತನ ರೂಪದಿಂದ ನನ್ನ ಕೈಲಾದಷ್ಟು ನಾನು ಧನ